ಕೇರಳದ ಚುನಾವಣಾ ಆಯೋಗದ ಪತ್ರದಲ್ಲಿ ಬಿಜೆಪಿ ಪಕ್ಷದ ಸೀಲ್. ಏನಿದು ವಿಚಿತ್ರ? ಚುನಾವಣಾ ಆಯೋಗದ ಪತ್ರದಲ್ಲಿ ಕೇರಳ ರಾಜ್ಯ ಘಟಕದ ಬಿಜೆಪಿಯ ಸೀಲ್ ಇರುತ್ತೆ ಅಂತ ಅನ್ನೋದಾದರೆ ಇದನ್ನು ಯಾವ ರೀತಿ ಅರ್ಥೈಸ್ಕೋಬೇಕು? ಚುನಾವಣಾ ಆಯೋಗ ಅಂದ್ರೇನು, ಬಿಜೆಪಿ ರಾಜಕೀಯ ಪಕ್ಷ ಅಂದ್ರೇನು, ಚುನಾವಣಾ ಆಯೋಗದ ಲೆಟ್ರಲ್ಲಿ ಒಂದು ರಾಜಕೀಯ ಪಕ್ಷದ ಸೀಲ್ ಇದೆ ಅಂತಂದರೆ ಇದರ ಅರ್ಥ ಏನು? ಇದು ಯಾವ ವ್ಯವಸ್ಥೆಗೆ ನಮ್ಮನ್ನು ಕೊಂಡೊಯ್ತಾ ಇದೆ? ಈ ಎಲ್ಲ ವಿಚಾರದ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ನಾನು KJ ಹಳ್ಳಿ ಸುರೇಶ್. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಕೇರಳದ ಅಲ್ಲಿನ ವಿಧಾನಸಭಾ ಚುನಾವಣೆ ಬಹಳ ತೀವ್ರವಾದ ಕಾವನ್ನು ಪಡ್ಕೊಂಡಿದೆ. ರಾಜಕೀಯ ಪಕ್ಷಗಳು ಗೆಲುವಿಗಾಗಿ ತಮ್ಮದೇ ಆದಂತಹ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾವೆ. ಆದರೆ ಈಗ ಬಹಳ ಇಡೀ ದೇಶಾದ್ಯಂತ ಬಹಳ ಚರ್ಚೆಗೆ ಗ್ರಾಸ ಆಗಿರೋ ವಿಚಾರ ಏನಪ್ಪ ಅಂದರೆ, ಕೇರಳದ ಚುನಾವಣಾ ಆಯೋಗದ ಒಂದು ಪತ್ರದಲ್ಲಿ ಬಿಜೆಪಿ ಪಕ್ಷದ ಸೀಲ್. ಏನಿದು ಘಟನೆ? ನೋಡಿ, ಅಭ್ಯರ್ಥಿಗಳ ಕ್ರಿಮಿನಲ್ ಹಿನ್ನೆಲೆಯ ಮಾರ್ಗಸೂಚಿಗಳನ್ನು ಎಲ್ಲ ರಾಜಕೀಯ ಪಕ್ಷಗಳಿಗೆ ಇಮೇಲ್ ಮಾಡಬೇಕು, ಅದನ್ನು ಮಾಡಿದ್ದಾರೆ. ಸೊ ಆದರೆ ಅಲ್ಲಿ ಆಗಿರುವಂಥ ಒಂದು ಆಘಾತಕಾರಿ ವಿಚಾರ ನಾನು ಹೇಳ್ದ ಹಾಗೆ, ಆ ಚುನಾವಣಾ ಆಯೋಗದ ಪತ್ರದಲ್ಲಿ ಬಿಜೆಪಿ ಪಕ್ಷದ ಸೀಲ್ ಇದೆ. ಅದು ಬಿಜೆಪಿ ಕೇರಳ ರಾಜ್ಯ ಘಟಕದ ಸೀಲ್. ಎಲ್ಲರಿಗೂ ಆಶ್ಚರ್ಯ ಆಗಿದೆ. ಎಲೆಕ್ಷನ್ ನಡೆಸುವಂಥ ಒಂದು ಸಂಸ್ಥೆ, ಒಂದು ರಾಜಕೀಯ ಪಕ್ಷದ ಸೀಲ್ ಹೇಗೆ ಸಾಧ್ಯ ಇದು ಅಂಥೇಳಿ ಬಹಳ ವಿವಾದ ಕೂಡ ಕಾರಣ ಆಗಿದೆ. ಹಾಗಿದ್ರೆ ಚುನಾವಣಾ ಆಯೋಗ ಬಿಜೆಪಿಯ ಪಕ್ಷದ ಕಾರ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ, ಟೀಕೆ ಮಾಡಿದ್ದಾರೆ. ಇದಕ್ಕೆ ಕೇರಳ ಮುಖ್ಯ ಚುನಾವಣಾಧಿಕಾರಿ ಡಾಕ್ಟರ್ ರತನ್ ಯು ಕೇಲ್ಕರ್ ಅವರು, ಇದೊಂದು ಸಿಬ್ಬಂದಿಯ ದೋಷ, ನಾವು ಬೇಕು ಅಂತ ಏನ್ ಮಾಡಿದ್ದಲ್ಲ, ಅದೊಂದು ದೋಷ ಆಗಿದೆ ಅಂತ ಹೇಳಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇದನ್ನ ಈ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೆ ಈ ಅಚಾತುರ್ಯನೋ ಏನೋ ಆಮೇಲೆ ನೋಡೋಣ, ಕಾರಣ ಆಗಿರುವಂತ ಅಧಿಕಾರಿನ ನಾವು ವಜಾ ಮಾಡಿದ್ದೇವೆ ಸೇವೆಯಿಂದ ಅಂತ ಹೇಳ್ತಿದ್ದಾರೆ. ಈಗ ರಾಜಕೀಯ ಪಕ್ಷಗಳು ಪ್ರಶ್ನೆ ಮಾಡ್ತಾರೆ, ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇದೆಯಾ? ಮುಕ್ತ, ನ್ಯಾಯಸಮ್ಮತ, ನಿಷ್ಪಕ್ಷಪಾತವಾಗಿ ಚುನಾವಣಾ ಆಯೋಗ ಕೆಲಸ ಮಾಡಬೇಕು. ಯಾಕಂದ್ರೆ ಅದು ಯಾವ ಪಕ್ಷದ ಮುಖಮುದ್ರೆಯೂ ಅಲ್ಲ. ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಪಾರದರ್ಶಕ ಚುನಾವಣೆಗಳನ್ನು ನಡೆಸಿ ದಕ್ಷವಾಗಿ ಜನರು ಹಾಕುವ ಓಟನ್ನು, ಆ ಓಟಿನ ವ್ಯವಸ್ಥೆಗೆ ಬೇಕಾದ ಒಂದು ಪಾರದರ್ಶಕ ವ್ಯವಸ್ಥೆಯನ್ನು ಕಲ್ಪಿಸಿ ಜನಪ್ರತಿನಿಧಿಗಳು ಆಯ್ಕೆಯಾಗುವ ಒಂದು ವ್ಯವಸ್ಥೆಯನ್ನು ರೂಪಿಸುವಂಥ ಒಂದು ಸಂಸ್ಥೆ ಇದು. ಆದರೆ ಈ ಸಂಸ್ಥೆಯ ಬಗ್ಗೆ ಅನುಮಾನ ಸೃಷ್ಟಿಯಾಗಿದೆ. ಇದಷ್ಟೇ ಅಲ್ಲ ಸ್ನೇಹಿತರೆ, ನಮಗೆ ಈ ಸಂದರ್ಭದಲ್ಲಿ TN ಶೇಷನ್ ನೆನಪಾಗ್ತಾರೆ. ಭಾರತದ ಚುನಾವಣಾ ಆಯುಕ್ತರ ಈ ಇತಿಹಾಸದಲ್ಲಿ TN ಶೇಷನ್ ಅವರ ಹೆಸರು ಅಜರಾಮರ. ತಮ್ಮ ಅಧಿಕಾರದ ಅವಧಿಯಲ್ಲಿ ಚುನಾವಣಾ ವ್ಯವಸ್ಥೆಗೆ ಮತ್ತು ಚುನಾವಣಾ ಆಯೋಗಕ್ಕೆ ಮುಕ್ತ, ನ್ಯಾಯಸಮ್ಮತ, ನಿಷ್ಪಕ್ಷಪಾತವಾದಂತಹ ಒಂದು ವ್ಯವಸ್ಥೆಯನ್ನು ಕೊಟ್ಟಂಥವ್ರು. ಆಮೇಲೆ ಯಾವ ರಾಜಕಾರಣಿಗಳಿಗೂ ಕೇರ್ ಮಾಡದೆ ಅತ್ಯಂತ ಪ್ರಾಮಾಣಿಕವಾಗಿ ಚುನಾವಣೆಯನ್ನು ನಡೆಸೋದಕ್ಕೆ ಬದ್ಧ. ಹಾಗಾಗಿ ಇವತ್ತಿಗೂ ನಮಗೆ TN ಶೇಷನ್ ನೆನಪಲ್ಲಿದ್ದಾರೆ. ಅವರ ಈ ಅಧಿಕಾರದ ಸಂದರ್ಭದಲ್ಲಿ ಒಬ್ಬ ಸಚಿವರು, ಕೇಂದ್ರದ ಸಚಿವರು ಮತದಾರರ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತ ಗೊತ್ತಾದ ನಂತರ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿ ಅಂತೇಳಿ ಕೇರ್ ಮಾಡದೆ ಇವ್ರನ್ನ ವಜಾಗೊಳಿಸಿ ಅಂತೇಳಿ ಅವ್ರು ಲೆಟರ್ ಬರೆದಂಥವ್ರು, ನಿರ್ದೇಶನ ಕೊಟ್ಟಂಥವ್ರು. ಆಮೇಲೆ ಮುಕ್ತವಾದಂತಹ ಮತ್ತು ಯಾವುದೇ ರೀತಿಯ ಅಪರಾಧಗಳಾಗದ ಹಾಗೆ, ಇನ್ಫ್ಲುಯೆನ್ಸ್ಗಳಾಗದ ಹಾಗೆ ಒಂದು ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸೋದಕ್ಕೆ ತುಂಬ ಪ್ರಾಮಾಣಿಕ ಪ್ರಯತ್ನವನ್ನು ಪ್ರಯತ್ನ ಪಟ್ಟವರು TN ಶೇಷನ್. ಆದರೆ ಇವತ್ತಿನ ಮುಖ್ಯ ಚುನಾವಣಾ ಆಯುಕ್ತರ ಮೇಲೆ ಹಲವು ಅನುಮಾನಗಳು, ಆರೋಪಗಳು, ಕೊನೆಗೆ ಅವರ ಸ್ಥಾನದಿಂದ ವಜಾಗೊಳಿಸಿ, ಚ್ಯುತಿಗೊಳಿಸಿ ಅಂತೇಳಿ ಸಂಸತ್ನಲ್ಲಿ, ಉಭಯ ಸದನಗಳಲ್ಲಿ ಒಂದು ನಿಲುವಳಿ ಸೂಚನೆಯನ್ನು ಸಂಸದರುಗಳು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬರುವ ಮಟ್ಟಕ್ಕೆ ಅವರ ಸ್ಥಾನ ಈಗ ಕಳಂಕ ಆಗಿದೆ. ಏನು CEC ಆಗಿರುವಂಥ ಕುಮಾರ್ ಅವರು ಆಡಳಿತಾರೂಢ ಪಕ್ಷಕ್ಕೆ ಅಂದರೆ ಬಿಜೆಪಿಗೆ ಅನುಕೂಲ ಆಗೋ ರೀತಿಯಲ್ಲಿ ಚುನಾವಣಾ ಆಯೋಗವನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪ ಅವ್ರ ಮೇಲಿದೆ. ಆಮೇಲೆ ಸಂಸತ್ತಿನ ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರು ಮತ ಕಳವಿನ ಬಗ್ಗೆ ಕೂಡ ಬಹಳ ಸಂಸತ್ನಲ್ಲಿ ಚರ್ಚೆ ಕೂಡ ಮಾಡಿದರು. ಇದ್ರ ಬಗ್ಗೆ
ಚುನಾವಣಾ ಆಯುಕ್ತರನ್ನೂ ಕೂಡ ಪ್ರಶ್ನೆ ಮಾಡಿದರು. ವೋಟ್ ಚೋರಿ, ಮತ ಕಳ್ಳವು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರಿಯಾದ ಸ್ಪಷ್ಟನೆಯನ್ನು ಕೊಡಿ, ಇಲ್ಲಿ ಅಕ್ರಮ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಬಹಳ ಎಲ್ಲೆಡೆ ಅವರು ಮೊಳಗಿಸಿದರು. ಈ ಬಗ್ಗೆನೂ ಕೂಡ ಸ್ಪಷ್ಟನೆ ಇನ್ನೂ ಸಿಕ್ಕಿಲ್ಲ. ಜೊತೆಗೆ ಏನು ಈ SIR ಅಂತ ನಡೀತಾ ಇದೆಯಲ್ಲ, ಮತದಾರರ ಪರಿಷ್ಕರಣೆ ನೆಪದಲ್ಲಿ ಆಡಳಿತಾರೂಢ BJPಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಒಂದಷ್ಟು ಮತದಾರರ ಹೆಸರನ್ನು ಪಟ್ಟಿಯಿಂದ ಕೈಬಿಡುವುದು, ಒಂದಷ್ಟು ಹೆಸರನ್ನು ಸೇರಿಸುವುದು, ಒಟ್ಟಾರೆ ಆಡಳಿತಾರೂಢ ಪಕ್ಷಕ್ಕೆ ಯಾವೆಲ್ಲ ಅನುಕೂಲಗಳನ್ನ ಮಾಡಿಕೊಡ್ಬೇಕೋ ಆ ರೀತಿಯ ಅನುಕೂಲಗಳನ್ನು ಇವತ್ತಿನ ಚುನಾವಣಾ ಆಯೋಗ ಮಾಡಿಕೊಡ್ತಾ ಇದೆ ಅನ್ನುವಂಥ ಆರೋಪ ಆಯುಕ್ತರ ಮೇಲೆ ಇದೆ. ಆ ಆರೋಪವನ್ನು ಮಾಡ್ತಿರೋರು ಯಾರು ಅಂದರೆ ವಿರೋಧ ಪಕ್ಷಗಳು. BJP ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದಷ್ಟು ಆ ಒಂದು ಸರ್ಕಾರದ ವಿರುದ್ಧನೇ ಒಂದಷ್ಟು ಆರೋಪಗಳಿದ್ದಾವೆ. ನರೇಂದ್ರ ಮೋದಿಯ ನೇತೃತ್ವದ ಸರ್ಕಾರದ ಮೇಲೆ ಅವರು ನ್ಯಾಯಾಂಗ ವ್ಯವಸ್ಥೆಯ ಮೇಲೂ ಕೂಡ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ನಮಗೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಇವರು ಕಬ್ಜಾ ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಯಾಕೆ ಈ ಆರೋಪಗಳು ಬರ್ತವೆ ಅಂದರೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂಥವರು ಅವರು ನಿವೃತ್ತಿಯಾದ ನಂತರ ಯಾವುದೇ ರಾಜಕೀಯ ಪಕ್ಷಗಳ ಜೊತೆ ಗುರುತಿಸ್ಕೊಳ್ಬಾರ್ದು. ಯಾಕಂದರೆ ಅದೊಂದು ನೈತಿಕತೆ. ಒಂದು ಮಹತ್ತರವಾದ ಹುದ್ದೆಯಲ್ಲಿ ಕೆಲಸ ಮಾಡಿದಂಥವ್ರು ನಿವೃತ್ತಿಯಾದ ನಂತರ ಅವರು ಸ್ವತಂತ್ರತೆಯನ್ನು ಕಾಯ್ದುಕೊಳ್ಬೇಕು. ಆದರೆ ಅವರು ಒಂದು ಯಾವುದೋ ನಿವೃತ್ತಿಯಾದ ನಂತರ ಒಂದು ರಾಜಕೀಯ ಪಕ್ಷದ ಜೊತೆ ಗುರುತಿಸಿಕೊಳ್ತಾರೆ, ಅಲ್ಲಿಗೆ ಸೇರಿಕೊಳ್ತಾರೆ ಅಂತ ಅಂದರೆ ಸಹಜವಾಗಿ ಒಂದು ಅನುಮಾನ ಬರುತ್ತೆ. ಹಾಗಿದ್ರೆ ಅವರ ಅವರು ಕೊಡುವ ತೀರ್ಪಿನ ಮೇಲೆ ಪರಿಣಾಮಗಳಾಗಿರ್ಬೋದಲ್ಲ, ಇನ್ಫ್ಲುಯೆನ್ಸ್ಗಳಿರ್ಬೋದಲ್ಲ. ಅವರ ತೀರ್ಪು ಯಾವ ಪಕ್ಷದ ಪರವಾಗಿ ಅಥವಾ ಯಾವ ವ್ಯಕ್ತಿಗಳ ಪರವಾಗಿ ಬಂದಿರಬಹುದು ಅನ್ನುವಂಥ ಅನುಮಾನಗಳು ಬರ್ತವೆ. ಗೊಗೊಯ್ ಅನ್ನುವಂಥವರು ಇತ್ತೀಚೆಗೆ ನಿವೃತ್ತಿ ಆದರು. ಅವರು ರಾಜ್ಯಸಭಾ ಸದಸ್ಯರು, MP ಆಗಿದ್ರು. ಅವರು ಯಾವುದೇ ಪ್ರಶ್ನೆಯನ್ನ ಕೂಡ ಸದನದಲ್ಲಿ ಕೇಳದೆ ನಿವೃತ್ತಿಯಾದರು ಅನ್ನುವಂಥ ಸುದ್ದಿಗಳು ಮಾಧ್ಯಮಗಳಲ್ಲೆಲ್ಲ ಬಂತು. ಅದಕ್ಕೆ ಪ್ರಶ್ನೆ ಬರುತ್ತೆ, ಅಂದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೂಡ ಇವರು ಅದನ್ನು ಕಲುಷಿತ ಮಾಡುವ, ಅದನ್ನು ಅಲ್ಲಿ ಇನ್ಫ್ಲುಯೆನ್ಸ್ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರಾ ಅನ್ನೋ ಅನುಮಾನಗಳು ಇವನ್ನೆಲ್ಲ ನೋಡಿದಾಗ ಬರುತ್ತೆ. ಆಮೇಲೆ ಇನ್ನು ನಾವು ನೋಡ್ತಾ ಇದ್ದೀವಿ, IT, ED, CBI ಇವು ಅಧಿಕಾರಾರೂಢ ಪಕ್ಷಗಳ ಕೈಗೊಂಬೆಯಂತೆ ಕೆಲಸ ಮಾಡ್ತಿದ್ದಾವೆ ಅನ್ನೋದನ್ನ ಯಾರು ಹೇಳೋದೇ ಬೇಡ, ಗೊತ್ತಾಗತ್ತೆ. ಯಾಕೆ BJPಯಲ್ಲಿ ಇರುವಂತಹ ಉದ್ಯಮಿಗಳು, ಅವರನ್ನು ಬೆಂಬಲಿಸುವಂತಹ ಉದ್ಯಮಿಗಳು, ಸಂಸದರುಗಳು, ರಾಜಕಾರಣಿಗಳ ಮೇಲೆ ಯಾಕೆ ದಾಳಿ ಹೆಚ್ಚಾಗಲ್ಲ? ವಿರೋಧ ಪಕ್ಷದ ನಾಯಕರುಗಳು ಅಥವಾ ಈ ಪಕ್ಷವನ್ನ ಬೆಂಬಲಿಸದೇ ಇರುವಂತಹ ನಾಯಕರುಗಳ ಮೇಲೆ, ಉದ್ಯಮಿಗಳ ಮೇಲೆ ಯಾಕೆ ದಾಳಿಗಳು ಹೆಚ್ಚಾಗ್ತವೆ? ಅಂಥವ್ರು ಈ ಪಕ್ಷಕ್ಕೆ ಸೇರ್ಪಡೆಗೊಂಡ ಮೇಲೆ ಯಾವ ರೀತಿ ಅವರು ವಾಷಿಂಗ್ ಮಿಷಿನ್ ತರ ಶುಭ್ರ ಆಗ್ತಾರೆ ನೋಡ್ತಾ ಇದೀವಲ್ಲ. ಒಂದು ನ್ಯಾಯಾಲಯಗಳಲ್ಲೂ ಹಸ್ತಕ್ಷೇಪ, ಇನ್ನೊಂದು ಕಡೆ ಅಧಿಕಾರಶಾಹಿ. ಈ ಸಾಂವಿಧಾನಿಕ ಸಂಸ್ಥೆಗಳು IT, ED, CBI ಇವುಗಳನ್ನು ಕೂಡ ಕಂಟ್ರೋಲ್ ತೆಗೆದುಕೊಂಡು ದುರ್ಬಳಕೆ ಮಾಡ್ಕೊಳ್ತಿರೋದು, ತಮ್ಮ ರಾಜಕೀಯ ವಿರೋಧಿಗಳ ಮೇಲೆ ಅಸ್ತ್ರ ಪ್ರಯೋಗ ಮಾಡೋದು ಇವುಗಳ ಮೂಲಕ, ಇದೆಲ್ಲವೂ ಆಯ್ತು. ಆದ್ರೆ ಯಾಕೆ ಇದು ಮತ್ತಷ್ಟು ಅನುಮಾನ ಬರುತ್ತೆ ಅಂದ್ರೆ, ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದೇಶದ ಮತದಾರ ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಡ್ಲಿಲ್ಲ. ಇನ್ನೊಂದಷ್ಟು ಪಕ್ಷಗಳ ಜೊತೆ ಇವರು ಅವರ ಅಲಯನ್ಸ್ ಆಗಿ ಸರ್ಕಾರವನ್ನ ರಚಿಸುವ ಮಟ್ಟಕ್ಕೆ ಬಂದ್ರು. ಅರ್ಥ ಆಯ್ತು, ಓಹೋ ಜನ ರೊಚ್ಚಿಗೆದ್ದಿದ್ದಾರೆ, ಜನರ ಆಡಳಿತ ವಿರೋಧಿ ಅಲೆ ಇಲ್ಲಿ ಕಾಣಿಸ್ತಾ ಇದೆ. ಅದಕ್ಕೇನ್ ಮಾಡಬೇಕು? ಮತ್ತೊಂದು ಇರುವಂತ ಒಂದು ಅವಕಾಶ ಚುನಾವಣಾ ಆಯೋಗ ಇಲ್ಲಿ ಇದನ್ನ ಕಂಟ್ರೋಲ್ ತೆಗೆದುಕೊಂಡ್ರೆ, ಇದು ತನ್ನ ಹಿಡಿತಕ್ಕೆ ಸಿಕ್ಕರೆ ಅಧಿಕಾರಕ್ಕೆ ಬರೋದು ಹೇಗೆ, ಚುನಾವಣೆಯಲ್ಲಿ ಅತ್ಯಧಿಕ ಮತಗಳನ್ನ ಪಡೆಯೋದಕ್ಕೆ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಬಹುದು, ಯಾರ ಹೆಸರನ್ನ ಕೈ ಬಿಡಬಹುದು, ಯಾವ್ಯಾವ ಸ್ಟೇಟಲ್ಲಿ ಯಾವ್ಯಾವ ಪಕ್ಷಗಳು, ಯಾವ್ಯಾವ ಜಾತಿಗಳ ಪ್ರಾಬಲ್ಯ ಇದೆ, ತಮ್ಮ ರಾಜಕೀಯ ವಿರೋಧ ಪಕ್ಷಗಳಿಗೆ ವೋಟ್ ಹಾಕುವಂತ ಮತದಾರರು ಯಾರು, ಅಂಥವ್ರನ್ನ ಹೇಗೆ ಕೈ ಬಿಡಬೇಕು, ಡಿಲೀಟ್ ಮಾಡಬೇಕು ಅನ್ನೋ ಕೆಲಸವನ್ನ ಚುನಾವಣಾ ಆಯೋಗದ ಮೂಲಕ ಇವರು ಮಾಡ್ತಾ ಇದ್ದಾರೆ ಅಂತೇಳಿ ವಿರೋಧ ಪಕ್ಷಗಳು ಹೇಳ್ತಿದ್ದಾರೆ. ಮತ್ತೆ ಈ ಆರೋಪಗಳು ನಿಜ ಇರಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಆಯೋಗದ ನಡೆಗಳು ಮತ್ತೆ ಟಾರ್ಗೆಟ್ ಮಾಡಿ ಒಂದಷ್ಟು ಜನರನ್ನ ಕೈ ಬಿಡುವುದು, ಡಿಲೀಟ್ ಮಾಡೋದು, ಇವೆಲ್ಲ ನೋಡಿದಾಗ ಮಮತಾ ಬ್ಯಾನರ್ಜಿ ಅವರು ಕೂಡ ಸುಪ್ರೀಂ ಕೋರ್ಟ್ಗೆ ಈ ವಿಚಾರವನ್ನು ತೆಗೆದುಕೊಂಡು ಹೋದ್ರು. ಸುಪ್ರೀಂ ಕೋರ್ಟ್ ಕೊನೆಗೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ಕೊಡುವ ಮಟ್ಟಕ್ಕೆ ಚುನಾವಣಾ ಆಯೋಗದ ನಡೆ ಅನುಮಾನವನ್ನು ಮೂಡಿಸ್ತಾ ಇದೆ. ಹಾಗಾಗಿ ಕೇರಳದ ಚುನಾವಣಾ ಆಯೋಗದ ಪತ್ರದಲ್ಲಿ BJPಯ ಸೀಲಿದೆ ಅಂತಂದ್ರೆ ಅದು ಇಂಡೈರೆಕ್ಟ್ ಆಗಿ ನಮ್ಮ ರಾಜಕೀಯ ವ್ಯವಸ್ಥೆ ಹೊಂದಾಣಿಕೆ, ಈ ಕುತಂತ್ರ ರಾಜಕಾರಣ ಮತ್ತೆ
ಈ ಸಾಂವಿಧಾನಿಕ ಸಂಸ್ಥೆಗಳನ್ನು ಯಾವ ರೀತಿ ಆಡಳಿತಾರೂಢ ಪಕ್ಷ ವಶಕ್ಕೆ ತೆಗೆದುಕೊಂಡು ಅಥವಾ ದುರ್ಬಳಕೆ ಮಾಡಿಕೊಂಡು ಯಾವ ರೀತಿ ಅಧಿಕಾರವನ್ನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗಾಳಿಗೆ ತೂರಿ ಸರ್ವಾಧಿಕಾರಿ ಧೋರಣೆಯಲ್ಲಿ ಅಧಿಕಾರದಲ್ಲಿ ಗಟ್ಟಿಯಾಗಿ ನಿಲ್ಲೋದಕ್ಕೆ ಏನೆಲ್ಲ ತಂತ್ರಗಾರಿಕೆ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇದರಿಂದ ಅರ್ಥ ಆಗುವಂಥದ್ದು. ದೇಶದ ಜನ ಈ ಎಲ್ಲ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ತನ್ನ ಮತ ಹಕ್ಕನ್ನ ಮತ್ತೆ ಆಡಳಿತಾರೂಢ ಸರ್ಕಾರಗಳ ವೈಫಲ್ಯಗಳನ್ನ ಧಾರ್ಮಿಕವಾಗಿ ಹೇಳಿ ನಮ್ಮನ್ನ ಭ್ರಮೆಯಲ್ಲಿ ಮುಳುಗಿಸಿ ಓಟು ಪಡೆಯುವ ಹುಸಿ ದೇಶಭಕ್ತಿ ಈ ರೀತಿಯ ಭಾವನಾತ್ಮಕ ವಿಚಾರಗಳಲ್ಲಿ ತಲ್ಲೀನಗೊಳಿಸಿ, ಜೊತೆಗೆ ಜನ ನಮ್ಮನ್ನ ನಿರ್ಧಾರ ಮಾಡಿದ್ರೆ ಅಧಿಕಾರನ ಕೆಳಗಿಳಿಸಬಲ್ಲರು, ಆದರೆ ಈ ರೀತಿಯ ಕುತಂತ್ರ ರಾಜಕಾರಣ ಮಾಡಿಬಿಟ್ರೆ, ಚುನಾವಣಾ ಆಯೋಗವನ್ನೇ ತನ್ನ ಜೇಬಲ್ಲಿ ಇಟ್ಕೊಂಡ್ಬಿಟ್ರೆ ಜನರ ನಿರ್ಧಾರವೇ ಬೇಕಾಗಿಲ್ಲ ಅನ್ನೋದು ಇವರ ಕುತಂತ್ರ. ಇದು ಪ್ರಜಾತಾಂತ್ರಿಕ ಮೌಲ್ಯಕ್ಕೆ ಅಪಾಯಕಾರಿಯಾದ ಬೆಳವಣಿಗೆ. ಇದರಿಂದ ಅಧಿಕಾರಕ್ಕೆ ಬರುವಂಥವರು ನಾಳೆ ಸರ್ವಾಧಿಕಾರಿಯಾಗಿ ಜನವಿರೋಧಿಯಾಗಿ ನಡೆದುಕೊಳ್ತಾರೆ. ಈ ಎಚ್ಚರವನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.